ಇಂದು ನಾವು ಶ್ರೀಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. 1509 ಆಗಸ್ಟ್ ತಿಂಗಳಲ್ಲಿ ಕೃಷ್ಣದೇವರಾಯನು ವಿಜಯನಗರ ಸಾಮ್ರಾಜ್ಯದ ದೊರೆಯಾದ ನಂತರ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಆತ ಅನೇಕ ಸಾಮ್ರಾಜ್ಯಗಳ ಮೇಲೆ ದಾಳಿ ಮಾಡಿದನು. ಅವುಗಳಲ್ಲಿ ಪ್ರಮುಖವಾಗಿ ಮೊದಲನೆಯ ದಾಳಿ ಬಹಮನಿ ಸುಲ್ತಾನರ ಮೇಲೆ ದಾಳಿ. ಕೃಷ್ಣದೇವರಾಯನು 1509 ಆಗಸ್ಟ್ ತಿಂಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ದೊರೆಯಾದ ನಂತರ ಬಹಮನಿ ಸುಲ್ತಾನರು ಬಿದರಿನಲ್ಲಿ ಒಂದು ಸಭೆ ಸೇರಿ ವಿಜಯನಗರದ ವಿರುದ್ಧ ಕದನವನ್ನು ಮಾಡಲು ಮುಂದಾಗುತ್ತಾರೆ. ಬಹಮನಿಯ ಮೊಹಮ್ಮದ್ ಶಾ, ಬಿಜಾಪುರದ ಸುಲ್ತಾನ ಯೂಸುಫ್ ಆದಿಲ್ ಶಾ ಸೇರಿಕೊಂಡು ಒಂದು ಸಂಯುಕ್ತ ಸೈನ್ಯವನ್ನು ಕಟ್ಟಿಕೊಂಡು ಕೃಷ್ಣದೇವರಾಯನ ವಿರುದ್ಧ ದಾಳಿಯನ್ನು ಮಾಡುತ್ತಾರೆ. ಆಗ ಕೃಷ್ಣದೇವರಾಯನು ಇವರ ಸಂಯುಕ್ತ ದಾಳಿಯನ್ನು ಸಮರ್ಥವಾಗಿ ಎದುರಿಸಿ ಈ ಇಬ್ಬರು ದೊರೆಗಳನ್ನು ಸೋಲಿಸುತ್ತಾನೆ. ಬಹಮನಿ ಸುಲ್ತಾನ ಮತ್ತು ಬಿಜಾಪುರದ ಸುಲ್ತಾನ ಕೃಷ್ಣದೇವರಾಯನ ಸೈನ್ಯವನ್ನು ಎದುರಿಸಲಾಗದೆ ಮೊಹಮ್ಮದ್ ಶಾನನು ರಣರಂಗದಿಂದ ಪಲಾಯನ ಮಾಡಿದನು. ಯೂಸುಫ್ ಆದಿಲ್ ಶಾ ರಣರಂಗದಲ್ಲಿಯೇ ಮರಣ ಹೊಂದಿದನು. ನಂತರ ಕೃಷ್ಣದೇವರಾಯನಿಗೆ ಬಹಮನಿ ಸಾಮ್ರಾಜ್ಯದ ಕೆಲವೊಂದು ಪ್ರದೇಶಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಲ್ಪಟ್ಟವು. ಇದು ಕೃಷ್ಣದೇವರಾಯನ ಮೊದಲನೆಯ ದಾಳಿ ಆಗಿತ್ತು. ಎರಡನೆಯ ದಾಳಿ ಉಮ್ಮತ್ತೂರಿನ ಪಾಳೆಗಾರನ ಮೇಲೆ ದಾಳಿ. ಕೃಷ್ಣದೇವರಾಯನು ಉಮ್ಮತ್ತೂರಿನ ಮೇಲೆ ದಾಳಿ ಮಾಡಿದನು. ಕೃಷ್ಣದೇವರಾಯ ಉಮ್ಮತ್ತೂರಿನ ಮೇಲೆ ದಾಳಿ ಮಾಡಿದಾಗ ಅಲ್ಲಿನ ಪಾಳೆಗಾರನಾದ ಗಂಗರಾಯನು ಉಮ್ಮತ್ತೂರನ್ನು ಆಳ್ವಿಕೆ ಮಾಡುತ್ತಿದ್ದನು. ಕೃಷ್ಣದೇವರಾಯನ ಸೈನ್ಯವನ್ನು ಎದುರಿಸಲಾಗದೆ ಉಮ್ಮತ್ತೂರಿನ ಪಾಳೆಗಾರನಾದ ಗಂಗರಾಯನು ಸೋತು ಅವಮಾನಕ್ಕೆ ಈಡಾಗಿ ರಣರಂಗದಿಂದ ಪಲಾಯನಗೈದು ಕಾವೇರಿ ನದಿಯಲ್ಲಿ ಹಾರಿ ಪ್ರಾಣವನ್ನು ಕಳೆದುಕೊಂಡನು. ಈ ಉಮ್ಮತ್ತೂರಿನ ದಾಳಿಯಿಂದ ಕೃಷ್ಣದೇವರಾಯನಿಗೆ ಶಿವನ ಸಮುದ್ರ ಹಾಗೂ ಪೇನಗೊಂಡಗಳು ಲಭಿಸಿದವು. ಇದು ಕೃಷ್ಣದೇವರಾಯನ ಎರಡನೆಯ ದಾಳಿ ಆಗಿತ್ತು.